ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ರಾಯಚೂರಿಗೆ ಹೋಗ್ತಾ ಇದ್ದೀನಿ. 4 to 5 ಅವರ್ಸ್ ಜರ್ನಿ ಆಗುತ್ತೆ. ಬೇಬಿ ಜೊತೆ ಅಂತರೂ ಸಮ್ಟೈಮ್ಸ್ 6 to 7 ಅವರ್ಸ್ ಕೂಡ ಆಗುತ್ತೆ. ಯಾರಿಗೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ನೋಡಿ. ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಇವತ್ತು ನಾನು ರಾಯಚೂರಿಗೆ ಹೊರಟಿದ್ದೀನಿ. ಯಾವ ಊರಿಂದ ಹೊರಟಿದ್ದೀನಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇದೆ. ಆ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ 4 days ಬಿಫೋರೇ ಮನೆಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋದರೆ ನಾನಂತರೂ ತುಂಬಾ ಫ್ರೀ ಆಗಿಬಿಡ್ತೀನಿ. ಪಾಪು ಎಲ್ಲಿರ್ತಾನೋ, ಹೇಗೆ ಆಟ ಆಡ್ತಾನೋ, ಎಲ್ಲಿ ಊಟ ಮಾಡ್ತಾನೋ, ಎಲ್ಲಿ ಮಲಗ್ತಾನೋ ಗೊತ್ತೇ ಆಗಲ್ಲ ನನಗೆ. ಅಲ್ಲ ಅವನಿಗೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಪಾರ್ಲರ್ಗೆ ಹೋಗುತ್ತೆ. ಆರಾಮಾಗಿ ಒಂದು ಸ್ವಲ್ಪ ಫೇಶಿಯಲು, ಥ್ರೆಡ್ಡಿಂಗು ಎಲ್ಲ ಮಾಡಿಸ್ಕೊಂಡು ಬಂದೆ. ಮನೇಲಿ ಅವನು ಆರಾಮಾಗಿ ಆಟ ಆಡ್ಕೊಂಡಿದ್ದ. ನಮ್ಮೂರಲ್ಲಿ ಯಾರೇ ಕರೆದ್ರು, ಯಾರೇ ವಾಕ್ ಮಾಡಿಸ್ತೀನಿ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತ ಎಷ್ಟು ಕರೆದ್ರೂ ಹೋಗಲ್ಲ. ಆದರೆ ಊರಿಗೆ ಹೋದರೆ ಎಲ್ಲರ ಹತ್ರ ಹೋಗ್ತಾನೆ, ಆಟ ಆಡ್ತಾನೆ, ಎಲ್ಲರ ಜೊತೆ ಊಟ ಮಾಡ್ತಾನೆ, ಮಲಗ್ತಾನೆ. ಅದು ಏನೋ ಗೊತ್ತಿಲ್ಲ, ಮ್ಯಾಜಿಕಲ್ ಪವರ್ ಅನಿಸುತ್ತೆ. ಸೊ ಅದೆಲ್ಲ ಆದಮೇಲೆ ನಾವು ಒಂದು ಸ್ವಲ್ಪ ರಾಯಚೂರು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂಥೇಳಿ. ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಹೋಗ್ತಾ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇತ್ತೀಚೆಗೆ ಈ ಸಿಲ್ವರ್ ಜ್ಯುವೆಲ್ರಿ, ಗೋಲ್ಡ್ ಪಾಲಿಶಿಂಗ್ ಆಗಿರೋ ಜ್ಯುವೆಲ್ರೀಸ್ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಅದನ್ನು ಒಂದು ಶಾಪಲ್ಲಿ ತುಂಬಾ ಹ್ಯೂಜ್ ವೆರೈಟೀಸ್ ಇದೆ ಅಂತ ಗೊತ್ತಾಯಿತು. ಸೊ ನೋಡೋಣ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಏನೇನು ಜ್ಯುವೆಲ್ರಿ ಸಿಗುತ್ತೆ, ಯಾವ ರೇಂಜಲ್ಲಿ ಸಿಗುತ್ತೆ, ಎಷ್ಟು ಕಲೆಕ್ಷನ್ ಇದೆ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ಪಾಪು 2 ಟಾಯ್ಸ್ನ ಇಟ್ಕೊಂಡು ಮಲಗಿಸ್ತಾ ಇದ್ದಾನೆ. ಜೋ 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 ಅಂತ ಹೇಳಿ ಮಲಗಿಸ್ತಿದ್ದಾನೆ. ಅದು ಯಾರು ಅಂತ ಕೇಳಿದ್ರೆ ಸಿಂಹ ವೈನವಿ ಅಂತ ಹೇಳ್ತಾನೆ. ವೈನವಿ ಅಂದರೆ ಅವ್ರ ಅತ್ತೆ ಮಗಳು. ಬೆಂಗಳೂರಲ್ಲಿ ರೀಸೆಂಟ್ಲಿ ನಾಮಕರಣ ಆಯ್ತಲ್ಲ, ಮತ್ತೆ ಅವಳ ಹೆಸರೇ ಕನ್ವರ್ಸ್ತಾ ಇರ್ತಾನೆ. ಅದು 2 ಟಾಯ್ ಸಿಂಬಾ ಮತ್ತು ವೈನವಿ ಅಂತ ಹೇಳ್ತಿದ್ದಾನೆ. ಸೊ ಈಗ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನಿದೆ ಅಂತ ತೋರಿಸ್ತೇನೆ ಬನ್ನಿ. ನಾವು ಜುಮ್ಕಾಸ್ ತೊಗೋಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ವಿ. ಸೊ ನೋಡೋಣ ಅಂತ ಹೇಳಿಬಿಟ್ಟು ಎಲ್ಲ ಜುಮ್ಕಾ ಕಲೆಕ್ಷನ್ನ ತೆಗೆಸಿದ್ವಿ. ಜುಮ್ಕಾ ಮತ್ತು ಸ್ಟಡ್ಸು ಎಲ್ಲ ಇತ್ತು. ಈ ಶಾಪ್ ಬಂದು ರಾಯಚೂರಲ್ಲಿ ಮಾರ್ಕೆಟಲ್ಲಿದೆ. ಇದ್ರ ಹೆಸರು ಸೌಂದರ್ಯ ಜ್ಯುವೆಲ್ಲರ್ಸ್ ಅಂಥೇಳಿ. ಕಂಪ್ಲೀಟ್ ಸಿಲ್ವರ್ ಆರ್ಟಿಕಲ್ಸ್ ಮಾತ್ರ ಸಿಗುತ್ತೆ. ಸಿಲ್ವರ್ ಜ್ಯುವೆಲ್ರಿ ಕೂಡ ಸಿಗುತ್ತೆ ಗೋಲ್ಡ್ ಪಾಲಿಶಲ್ಲಿ. ಸೊ ಬನ್ನಿ ಇಲ್ಲಿ ಏನೇನು ಕಲೆಕ್ಷನ್ ಇದೆ, ಯಾವ ಪ್ರೈಸ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾವು ಜುಮ್ಕಾ ಕಲೆಕ್ಷನ್ ನೋಡ್ತಿದ್ವಿ. ಜೊತೆಗೆ ಸ್ಟಡ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ತುಂಬಾ ವೆರೈಟೀಸ್ ಇದೆ ಜುಮ್ಕಾಸಲ್ಲಿ ಕೂಡ. ಸ್ಟಡ್ಸಲ್ಲಂತೂ ಹೇಳಲೇಬೇಡಿ, ಅಷ್ಟೊಂದು ಕಲೆಕ್ಷನ್ ಇತ್ತು. ತುಂಬಾ ಚೆನ್ನಾಗಿತ್ತು. ಪ್ರೀಮಿಯಂ ಕ್ವಾಲಿಟಿಯಲ್ಲಿತ್ತು ಎಲ್ಲ ಕೂಡ. ನೋಡಿದ್ರೆ ನಿಜವಾಗ್ಲೂ ಗೋಲ್ಡ್ ಥರ ಅನಿಸ್ತಾ ಇತ್ತು. ಈ ವರ್ಷ 2025ಅಲ್ಲಿ ಗೋಲ್ಡ್ ಪ್ರೈಸ್ ಆಲ್ಮೋಸ್ಟ್ ತುಂಬಾ ಹೈಕ್ ಆಗಿದೆ. ಸೊ ಹಾಗಾಗಿ ಸಿಲ್ವರ್ ಜ್ಯುವೆಲ್ರೀಸ್ ತುಂಬಾ ಟ್ರೆಂಡಿಂಗಲ್ಲಿದೆ ಇತ್ತೀಚೆಗೆ. ಸೊ ಅಷ್ಟು ಎಕ್ಸ್ಪೆನ್ಸಿವ್ ಇದ್ದರೆ ಯಾರು ತಾನೇ ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ತಾರೆ? ಬೆಟರ್ ಆಲ್ಟರ್ನೇಟಿವ್ ಆಗಿ ಸಿಲ್ವರ್ ಜ್ಯುವೆಲ್ರಿನ ಪ್ರಿಫರ್ ಮಾಡ್ತಾರೆ. ಅದು ಯಾಕಂತ ಪ್ಲಸ್ ಪಾಯಿಂಟ್ ಹೇಳ್ತೀನಿ. ಎಷ್ಟೇ ಸಿಲ್ವರ್ ಪರ್ಚೇಸ್ ಮಾಡಿದ್ರೂ ಕೂಡ ಅಲ್ವೊಂದು ನಿಮ್ಮ ಮಾರ್ಕ್ ಇರುತ್ತೆ, 916 ಆ ಥರ ಏನೋ ಸಿಲ್ವರ್ ಮಾರ್ಕ್ ಇರುತ್ತೆ. ಸೊ ಅದಕ್ಕೆಲ್ಲ ರಿಟರ್ನ್ ವ್ಯಾಲ್ಯೂ ಇದೆ. ನಾವು ವಾಪಸ್ ಕೊಟ್ಟು 60% ರಿಟರ್ನ್ ವ್ಯಾಲ್ಯೂ ಇರುತ್ತಂತೆ. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಗೋಲ್ಡ್ ಸಿಲ್ವರ್ನ ಪ್ರಿಫರ್ ಮಾಡ್ತಿದ್ದಾರೆ ಇತ್ತೀಚೆಗೆ ಎಲ್ಲರೂ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾವು ಏನೆಲ್ಲ ಸಿಲ್ವರ್ ಜುಮ್ಕಾಸ್ ತೊಗೊಂಡ್ವಿ, ಸ್ಟಡ್ಸ್ ತೊಗೊಂಡ್ವಿ, ಅದೆಲ್ಲ ಹೋಗ್ತಾ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಸಿಲ್ವರ್ ಜ್ಯುವೆಲ್ರಿ ಎಕ್ಸ್ಪೆಷಲಿ ಇಯರಿಂಗ್ಸು, ಸ್ಟಡ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬಂದು 1000 ರೂಪೀಸಿಂದ ಸ್ಟಾರ್ಟ್ ಇತ್ತು ಇಯರಿಂಗ್ಸು. ಮತ್ತು ಒಂದು ನೋಸ್ ರಿಂಗ್ ನೋಡಿದ್ವಿ, ಅದು ಬಂದು 600 ರೂಪೀಸ್ ಕಾಸ್ಟ್ ಅಂತ ಹೇಳಿದರು. ಜುಮ್ಕಾಸ್ ನೋಡೋದಾದರೆ 3.7,000 4,000. ಸೊ ಡಿಪೆಂಡ್ ಅಪಾನ್ ವೆಯ್ಟ್ ಇರುತ್ತೆ ಎಲ್ಲ ಕೂಡ. ನಾನು ನಮ್ಮ ಇಬ್ಬರು ಸಿಸ್ಟರ್ಸು ಜುಮ್ಕಾಸ್ ತೊಗೊಂಡ್ವಿ. ನಾನು ಪಾಪುಗೆ ಒಂದು ಮುತ್ತಿನ ಸರ ಕೂಡ ತೊಗೊಂಡೆ. ಪಾಪುಗೆ ತೊಗೊಂಡಿರೋ ಮುತ್ತಿನ ಸರ 1500 ರೂಪೀಸ್ ಕಾಸ್ಟ್ ಹೇಳಿದರು. ಜುಮ್ಕಾ ಕಲೆಕ್ಷನ್ಗಿಂತೂ ಸ್ಟಡ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಾವು 2 ಪೇರ್ ಸ್ಟಡ್ಸ್ನ ಕೂಡ ಪರ್ಚೇಸ್ ಮಾಡಿದ್ವಿ. ನಮ್ಮ ಜುಮ್ಕಾಸು ಡಿಫ್ರೆಂಟ್ ವೆಯ್ಟ್ ಆಗಿರೋದ್ರಿಂದ ಪ್ರೈಸ್ ಕೂಡ ವೇರಿ ಆಗಿತ್ತು. ಸ್ವಲ್ಪ ಹೆವಿ ಆಗಿರೋ ಜುಮ್ಕಾಸ್ ಅರೌಂಡ್ 4000 ರೂಪೀಸ್ ಕಾಸ್ಟ್ ಹೇಳಿದರು. ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಟ್ಟರು. ಮತ್ತೊಂದು ಪೇರ್ ಜುಮ್ಕಾಸ್ ಕಾಸ್ಟ್ ಬಂದು 3700 ರೂಪೀಸ್ ಅಂತ ಹೇಳಿದರು. ಇನ್ನೂ ಒಂದು 2800 ಅಂತ ಹೇಳಿದರು. ಎಲ್ಲ ಡಿಫ್ರೆಂಟ್ ಆಗಿತ್ತು. ಸೈಜು ವೆಯ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೈಸ್ ಕೂಡ. ಸೊ ಅಲ್ಲಿ ನಿಮಗೆ 10% ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಡಿಸ್ಕೌಂಟ್ ಮಾಡಿ ಕೊಟ್ಟರು ಜುಮ್ಕಾಸ್ ಕೂಡ. ಸ್ಟಡ್ಸ್ನ ಕೂಡ 10% ಡಿಸ್ಕೌಂಟಲ್ಲೇ ಕೊಟ್ಟರು.
ಪ್ರೈಸ್ ಹೇಳಿದ್ದು ಅವರು ಅರೌಂಡ್ 1500 ಅಂತ ಹೇಳಿದರು. 10% ಡಿಸ್ಕೌಂಟ್ ಹೋಗಿ 1400 ಅಂತ ಹೇಳಿದರು. ನಾವು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಅಂತ ಹೇಳಿಬಿಟ್ಟು 1350 1200 ಈ ಥರ ಎಲ್ಲ ಡಿಪೆಂಡ್ ಅಪಾನ್ ವೆಯ್ಟ್ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಪರ್ಚೇಸ್ ಮಾಡಿದ್ದೀವಿ. ಸೌಂದರ್ಯ ಜ್ಯುವೆಲ್ಲರ್ಸಲ್ಲಿ ತುಂಬಾ ಕಲೆಕ್ಷನ್ ಇದೆ. ಆ್ಯಕ್ಚುಲಿ ನೆಕ್ ಪೀಸ್ ಕೂಡ ನೋಡ್ತಾ ಇದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು. ಕಾಸ್ಟ್ ಬಂದು ಅರೌಂಡ್ 6000 ರುಪೀಸ್ ಅಂತ ಹೇಳಿದರು. ಅದು ಕಾಸ್ಟು ಪ್ಯೂರ್ ಸಿಲ್ವರ್ ಗೋಲ್ಡ್ ಪಾಲಿಶ್ ಅದು. ಬಟ್ ಸ್ಟೋನ್ಸ್ ಎಲ್ಲ ಎಲ್ಲಿ ಹೋದರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿಲ್ಲ. ಮತ್ತು ರೂಬಿ ಬೀಡ್ಸು, ಮೊನಾಲಿಸಾ ಬೀಡ್ಸು ಈ ಥರ ಎಲ್ಲ ಸಿಗುತ್ತೆ ಅಲ್ಲಿ. ನಾನಿಲ್ಲಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೇ ಸ್ಟಡ್ಸು ಜುಮ್ಕಾಸ್ ನಾವು ಪರ್ಚೇಸ್ ಮಾಡಿರೋದು. ನೀವು ಒಂದ್ಸರಿ ವಿಸಿಟ್ ಮಾಡಿ, ಶಾಪ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬೈ ಬೈ.